ಧ್ಯಾನ ಅಂತಂದರೆ ಅದು ಎಲ್ಲವನ್ನೂ ಕೊಡ್ತದ, ಪ್ರತಿಯೊಬ್ಬರಿಗೂ ಗೊತ್ತದ ಮತ್ತು ಕೇಳಿದ್ದೀವಿ. ಪ್ರಜ್ಞೆಯಲ್ಲಿ 3 ಟೈಪ್ ಆಫ್ ಪ್ರಜ್ಞೆಗಳು ಬರ್ತವಂತ. ಒಂದು ಶ್ರೋತ ಪ್ರಜ್ಞೆ ಅಂತ. ಶ್ರೋತ ಪ್ರಜ್ಞೆ ಅಂತಂದರೆ ಕೇಳುವುದು. ಈಗ ನಾ ಹೇಳ್ತಾ ಇದ್ದೀನಿ, ನೀವು ಕೇಳಿದ್ದೀರಿ, ಅಥವಾ ಪುಸ್ತಕದಲ್ಲಿ ಓದಿದ್ದೀವಿ. ಮಸಾಲೆ ದೋಸೆ ಹೇಗಿದೆ ಅಂತಂದರೆ ಕೇಳಿದ್ದೀವಿ ನಾವು. ಕೇಳಿದ ತಕ್ಷಣ ಕೆಲವರಿಗೆ ಬಾಯಲ್ಲಿ ನೀರು ಬರ್ತದ. ಅದಾದಮೇಲೆ ಇನ್ನೊಂದು ಬರ್ತದ ಚಿಂತನ ಪ್ರಜ್ಞೆ ಅಂತೇಳಿ. ಚಿಂತನ ಪ್ರಜ್ಞೆ ಅಂದರೆ ನಿಜವಾಗ್ಲೂ ಮಸಾಲೆ ದೋಸೆ ಅಷ್ಟು ಚೆನ್ನಾಗಿರ್ತದ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಏನಾಗ್ತದ, ಎನ್ಕ್ವೈರಿ ಮಾಡ್ತೀವಿ. ಸರ್ ನೀವು ತಿಂದಿರಿ? ಹೌದ್ರಿ. ನಿಮ್ಗೆ ಹೆಂಗೆ ಅನಿಸ್ತು? ನನಗೂ ಚಲೋ ಅನಿಸ್ತು. ನೀವು ಹೆಂಗೆ ಅನಿಸ್ತು? ನಮಗೂ ಚಲೋ ಅನಿಸ್ತು. ನಾವು ಸರ್ವೆ ಮಾಡ್ತಾ ಅಡ್ಡಾಡಿಬಿಡ್ತೀವಿ. ಆ ಹೋಟೆಲಲ್ಲಿ ಭಾರಿ ಇದೆ, ಈ ಹೋಟೆಲಲ್ಲಿ ಭಾರಿ ಇದೆ, ಅವ್ರು ತಿಂದಿದ್ದಾರಂತೆ, ಅವ್ರ ಮುಖ ನೋಡ್ರಿ ಎಷ್ಟು ಪ್ರಸನ್ನವಾಗೈತಿ, ಅವ್ರು ತಿಂದಾರ ಅದಕ್ಕೆ ಮುಖ ಪ್ರಸನ್ನವಾಗೈತಿ, ಅವರ ಆರೋಗ್ಯ ಭಾರಿ ಚೆನ್ನಾಗೈತಿ. ನಿಜವಾಗ್ಲೂ ಹಾಗಾದ್ರೆ ಮಸಾಲೆ ದೋಸೆ ಭಾರಿ ಇರ್ತದ. ಇದು ಒಂದು ಕೂಡ್ತದ ಮನಸ್ಸಲ್ಲಿ. ಕೂತಿತು ಅಂತಂದ್ರೆ ಅದು ನಾವು ಚಿಂತನ ಪ್ರಜ್ಞೆಗೆ ಬಂದಿದ್ದೀವಿ ಅಂತ. ಇದು ಶ್ರೋತ ಪ್ರಜ್ಞೆದಿಂದ ಚಿಂತನ ಪ್ರಜ್ಞೆಗೆ ಬಂದಿದ್ದೀವಿ. ಮಸಾಲೆ ದೋಸೆ ನಿಜವಾಗ್ಲೂ ಟೇಸ್ಟಿ ಇರ್ತದ. ಹಂಗೆ ಧ್ಯಾನ ನಿಜವಾಗ್ಲೂ ಟೇಸ್ಟಿ ಅದ. ಓಕೆ, ಹೆಂಗೆ ಗೊತ್ತಾಯ್ತು ನಿಮಗೆ? ನೋಡಿವಲ್ಲ ಸರ್, ಎಲ್ಲಾರನ್ನೂ ನೋಡ್ತಾ ಇದೀವಿ ಸರ್. ಅವ್ರ ಪ್ರಾಬ್ಲಮ್ ದೂರ ಆಯಿತು, ಇವ್ರದ್ದು ಡಿಸೀಸ್ ದೂರ ಆಯಿತು, ಅವ್ರ ಮನೆಯಲ್ಲಿ ಎಲ್ಲ ಪ್ರಾಬ್ಲಮ್ಸ್ ದೂರ ಆದವು. ಅವ್ರ ಮುಖ ನೋಡ್ರಿ, ಅವ್ರ ತೇಜ್ ನೋಡ್ರಿ, ಅವ್ರದ್ದೆಲ್ಲ ಅವರ ನೋಡ್ರಿ. ಇದೆಲ್ಲ ನೋಡಿ ನನಗೆ ಖಾತ್ರಿ ಆಗ್ಯದ ಧ್ಯಾನ ಭಾರಿ ಅದ ಅಂತ. ಯಾವ ಲೆವೆಲಿಗೆ ಬಂದಿದ್ದೀರಿ ನಾವೀಗ? ಚಿಂತನ ಪ್ರಜ್ಞೆಗೆ ಬಂದಿದ್ದೀವಿ. ಬಟ್ ಭಾವ ಪ್ರಜ್ಞೆ ಅದಕ್ಕಿಂತ ಜಾಸ್ತಿ ಅದ. ಮನೆಯಲ್ಲೇನೆ ನಾನೇ ಖುದ್ದಾಗಿ ಎಲ್ಲ ರೆಸಿಪಿಗಳನ್ನು ತೊಗೊಂಡು ಬಂದು ಮಸಾಲೆ ದೋಸೆ ಮಾಡಿ ತಿಂತೀನಿ. ಮೇ ಬಿ ಫಸ್ಟ್ ಟೈಮ್ ಅದು ಒತ್ತಬೋದು, ಫಸ್ಟ್ ಟೈಮ್ ಅದೊಂದು ಸ್ವಲ್ಪ ಅಳಿಸ್ಬೋದು, ಅಥವಾ ರುಚಿ ಇರ್ಲಿಕ್ಕಿಲ್ಲ, ಉಪ್ಪು ಕಡಿಮೆ, ಅದೆಲ್ಲ ಆಗ್ಬೋದು. ಬಟ್ ಬರ್ತಾ 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 ಏನಾಗಿಬಿಡ್ತದ್ರಿ, ನನ್ನ ಮಸಾಲೆ ದೋಸೆನೇ ನನಗೆ ಟೇಸ್ಟ್ ಆಗಕ್ಕೆ ಶುರು ಆಗ್ತದ. ಬೇರೆದವ್ರ ಪ್ರಸನ್ನತೆ ಅದೆಲ್ಲ ದೂರ ಆಗ್ತದ. ಫಸ್ಟ್ ಅದು ಭಾವ ಪ್ರಜ್ಞೆ. ಇದು ಲೆವೆಲ್ಸ್ ಪ್ರಜ್ಞೆ ಏನೈತಲ್ಲ, ನಮ್ಮ ಕಾನ್ಷಿಯಸ್ನೆಸ್ ಏನದಲ್ಲ, ಇದು ಎವಲ್ಯೂಟ್ ಆಗ್ತಾ ಬರ್ತದೆ. ಅದಕ್ಕೆ ಫಸ್ಟ್ ನಾವೇನು ಯೋಚನೆ ಮಾಡ್ಬೇಕಂದ್ರೆ, ನಾ ಯಾವ ಸ್ಟೇಜಲ್ಲಿದ್ದೀನಿ? ಓಕೆ, ಕೇಳಿದ್ದೀನಿ, ಚಿಂತನೆ ಮಾಡಿದ್ದೀನಿ, ಈಗ ನಾವು ಭಾವಪ್ರಜ್ಞೆಗೆ ಸ್ವಲ್ಪ ಎಂಟ್ರಿ ಆಗೋಣ. ಭಾವಪ್ರಜ್ಞೆಗೆ ಬರಬೇಕಾದ್ರೆ 1-2-3 ನಿಮಿಷದ್ದು ಎಕ್ಸಸೈಸ್ ಮಾಡ್ತೀನಿ. ಕರೆಕ್ಟ್ 15 ನಿಮಿಷಕ್ಕೆ ಮುಗಿಸ್ಬಿಡೋಣ. ಕರೆಕ್ಟ್ ನನಗೆ 15 ನಿಮಿಷ ಕೊಟ್ಟಿದ್ದಾರೆ. ಭಾವಪ್ರಜ್ಞೆ ಅಂದ್ರೆ ಹೆಂಗಿರ್ತದೆ ಅಂದ್ರೆ, ಇಮ್ಯಾಜಿನೇಷನ್ ಮತ್ತು ಫೀಲ್ ಇವೆರಡು, ಅನುಭವ ಮತ್ತು ಕಲ್ಪನೆ ಇವೆರಡರ ನಡಬರ್ಕಿರ್ತಕ್ಕಂಥ ಸಣ್ಣ ಗೆರೆಯನ್ನು ನಾವು ತೆಗಿಬೇಕಾಗ್ತದೆ. ಆವಾಗ ನೀವು ಮೆಡಿಟೇಷನಲ್ಲಿ ಕೇಳಿರ್ತೀರಲ್ಲ, 1 ತಾಸು ಕೂಡ್ತಾರ, 2 ತಾಸು ಕೂಡ್ತಾರ, 5 ತಾಸು ಕೂಡ್ತಾರ, 3 ದಿನ ಕೂಡ್ತಾರ. ಹೆಂಗೆ ಕೂಡ್ತಾರ ಅವರು? ಈ ಗೆರೆಯನ್ನು ನಾವು ತೆಗೆದ್ವಿ ಅಂತಂದ್ರೆ ನಾವು ಕೂಡ ಕೂಡ್ಬೋದು. ನೋಡೋಣ್ರಿ, ಅದೇನು ಯಾವುದು? ಅನುಭವ ಮತ್ತು ಕಲ್ಪನೆ. ಓಕೆ, ಎಲ್ಲರೂ ಹಿಂಗೆ ಕೈ ಮಾಡ್ರಿ, ಹಿಂಗೆ ಕೈ ಹಿಡ್ಕೊಳ್ರಿ, ಕೈ ಹಿಡ್ಕೊಂಡ್ರಿ. ನಿಮ್ಮ ಕೈಯಲ್ಲಿ ಎಷ್ಟು ಬೆರಳುಗಳಿದಾವ? ಹೆಂಗೆ ಗೊತ್ತಾಯ್ತು? ಹೆಂಗೆ ಗೊತ್ತಾಯ್ತು? ನೋಡಿದೀವಿ, ಕೇಳಿದೀವಿ, ನೋಡಿದೀವಿ, ಅಥವಾ ಹಿಂಗೆಲ್ಲ ಮುಟ್ಕೊಂಡಿದ್ದೀವಿ, ಎಣಿಸಿದೀವಿ, ಇವೆಲ್ಲ ಅನುಭವಿಸಿದ್ವಿ. ನೋಡೋಣ್ರಿ, ಅನುಭವಿಸೋಣ. ಕಣ್ಣು ಮುಚ್ಕೊಳ್ರಿ. ನಿಮ್ಮ ಕೈ ಹಿಂಗಿರಲಿ. ನಿಮ್ಮ ಒಳ ಮನಸ್ಸಿನಿಂದ, ಪ್ರಜ್ಞೆಯಿಂದ ನಿಮ್ಮ ಕೈ ಬೆರಳಿನಲ್ಲಿ ಆಗ್ತಕ್ಕಂಥ ಸಂವೇದನೆಗಳನ್ನು ಚೆಕ್ ಮಾಡು. ಕಣ್ಣಿನಿಂದಲ್ಲ, ಕಣ್ಣು ಮುಚ್ಕೊಂಡು ಕೈಯಲ್ಲಿ ಆಗ್ತಕ್ಕಂಥ ಸಂವೇದನೆಗಳು. ಈಗ ನನ್ನ ಕೈ ಇದೆ ಅಂತ ಗೊತ್ತಾಗ್ತದೆ. ಓಕೆ, ಆ ಕೈಯಲ್ಲಿ ಯಾವುದು ಉದ್ದವಾಗಿರ್ತಕ್ಕಂಥ ಬೆರಳು, ಯಾವುದು ಚಿಕ್ಕ ಬೆರಳು? ಕಲ್ಪನೆ ಮಾಡೋಂಗಿಲ್ಲ. ಕಲ್ಪನೆಯಲ್ಲಿ ನಿಮ್ಮಲ್ಲಿ ಆಲ್ರೆಡಿ ಫಿಕ್ಸ್ಡ್ ಅದ, ಮಧ್ಯದ ಬೆರಳು ದೊಡ್ಡದದ ಅಂತೇಳಿ. ಬಟ್ ಅದನ್ನು ಅವಾಯ್ಡ್ ಮಾಡಬೇಕು, ಕಲ್ಪನೆಯನ್ನು ಬಿಡಬೇಕು. ನಿಮ್ಮ ಕಾನ್ಷಿಯಸ್ನೆಸ್ಸನ್ನು ಅಲ್ಲಿಗೆ ತಗೊಂಡು ಹೋಗ್ಬೇಕು. ಎಲ್ಲಿ ಜಾಸ್ತಿ ಹೋಗ್ತದ ಅದೇ ಉದ್ದನ ಬೆರಳಾಗಿರ್ತದ, ಎಲ್ಲಿ ಕಡಿಮೆ ಹೋಗ್ತದೆ. ಓಕೆ, 6ನೇ ಬೆರಳನ್ನು ಸರ್ಚ್ ಮಾಡ್ರಿ ಮನಸ್ಸಿಂದ. 5 ಇದಾವಲ್ಲ, ಇಲ್ಲ ನಾನು ಒಪ್ಪಂಗಿಲ್ಲ. 5 ಬೆರಳಿದಾವಂತ ನಾವು ಒಪ್ಪಂಗಿಲ್ಲ. 6 ಇರ್ಬೋದು ನನಗೆ ಬೆರಳು. ಓಕೆ, ಆ ಕಿರಳು ಬೆರಳ ಪಕ್ಕಕ್ಕೆ ಇನ್ನೊಂದು ಬೆರಳದೇನೋ ಕಾನ್ಷಿಯಸ್ನೆಸ್ ಸ್ಪ್ರೆಡ್ ಮಾಡಕ್ಕೆ ಟ್ರೈ ಮಾಡ್ರಿ. ಅಲ್ಲಿ ನಿಮ್ಮ ಕಾನ್ಷಿಯಸ್ನೆಸ್ ಹೋಗ್ತಾ ಇದೆಯಾ? ಹೋಗ್ತಾ ಇಲ್ಲ, ವಾಪಸ್ ಬರ್ತಾ ಇದೆ. ಅಲ್ಲಿ ಏನೋ ನಿಮಗೇನೂ ಸಿಗ್ತಾ ಇಲ್ಲ, ಪ್ರೂಫ್ಗಳು ಸಿಗ್ತಾ ಇಲ್ಲ, ಸುಳಿವು ಸಿಗ್ತಾ ಇಲ್ಲ. ಬಟ್ ಅದೇ ಕಿರುಬೆರಳಿಗೆ ಸಿಗ್ತಾ ಇದೆ, ಮಧ್ಯದ ಬೆರಳಿಗೆ ಸಿಗ್ತಾ ಇದೆ, ತೋರು ಬೆರಳು, ಎಲ್ಲ ಬೆರಳುಗಳಿಗೂ ಸಿಗ್ತಾ ಇದೆ, ಬೆರಳು ಗಂಟುಗಳಿಗೆ ಸಿಗ್ತಾ ಇದೆ. ಇನ್ನೂ ಸೂಕ್ಷ್ಮ ಮನಸ್ಸು ಮಾಡಿದರೆ ಉಗುರನ್ನು ಕೂಡ ನೀವು ಅನುಭವಿಸಬಹುದು, ಅಂಗೈಯನ್ನು ಅನುಭವಿಸಬಹುದು,
ಕೆಳಗಡೆ ಬೇರೆ ಈಗ ಮೊಣಕೈಯನ್ನು ಅನುಭವಿಸಬಹುದು, ಇಮ್ಯಾಜಿನ್ ಮಾಡಂಗಿಲ್ಲ, ರಟ್ಟೆಯನ್ನು ಅನುಭವಿಸಬಹುದು. ಓಕೆ, ಈಗ ನಿಧಾನವಾಗಿ ಕಣ್ಣುಗಳನ್ನು ತೆಗಿಬಹುದು. ಇದು ಈ ರೀತಿ ನಾವು ಅನುಭವವನ್ನು ಮಾಡಬೇಕಾಗ್ತದೆ. ಓಕೆ, ಕೆಲವು ಶರೀರದ ಭಾಗಗಳೇನಾಗ್ತಾವ ಅಂತಂದ್ರೆ ಅನುಭವಕ್ಕೆ ಬರಂಗಿಲ್ಲ. ಯಾವ ಅಂತಂದ್ರೆ, ನಿಮ್ಮಲ್ಲಿ ಕಿಡ್ನಿ ಅದಾನ ಅಂತ ಹೇಳ್ತೀನಿ. ಹೌದು, ಕಿಡ್ನಿ ಚಿತ್ರ ನೋಡಿದೀವಿ ನಾವು, ಬಟ್ ಕಿಡ್ನಿಯನ್ನು ನೋಡಿದೀವಿ, ಕಣ್ಣು ಮುಚ್ಚಿದ ತಕ್ಷಣ ಆ ಪಾರ್ಟಿಗೆ ನಮ್ಮ ಮನಸ್ಸು ಹೋಗ್ತದ, ಅಲ್ಲಿ ಇಮ್ಯಾಜಿನೇಷನ್ ಮಾಡ್ತದ. ಬಟ್ ಇಮ್ಯಾಜಿನೇಷನ್ ಬೇಡ, ಏನು ಬೇಕಾಗಿದೆ? ಅನುಭವ ಬೇಕು. ಓಕೆ, ಅನುಭವ ಬೇಕಂದ್ರೆ ಅನುಭವ ಆಗಂಗಿಲ್ಲ. ಅಲ್ಲಿ ನೀರು ಫಿಲ್ಟರ್ ಆಗ್ತಕ್ಕಂಥದ್ದು, ನೀರು ಇರ್ತಕ್ಕಂಥದ್ದು ಅನುಭವ ಆಗಂಗಿಲ್ಲ. ಅವಾಗೇನು ಮಾಡಬೇಕು? ಅವಾಗೇನು ಮಾಡಬೇಕು ಅಂದ್ರೆ ಅಲ್ಲೇ ನಿಲ್ಲಬೇಕು. ಅಲ್ಲೇ ನಿಲ್ಲಬೇಕು, 1 ತಾಸು ನಿಲ್ಲಬೇಕು, 1.5 ತಾಸು ನಿಲ್ಲಬೇಕು, ಎಲ್ಲಿಯೂ ಹೋಗ್ಬಾರ್ದು. ಅಲ್ಲೇ ಮನಸ್ಸನ್ನು ಸೂಕ್ಷ್ಮಗೊಳಿಸ್ಬೇಕು. ನಿಮಗೆ ಹೇಳ್ತೀನಿ, ಹನಿ ಫಿಲ್ಟರ್ ಆಗೋದು ಕೂಡ ನಿಮಗೆ ಕಾಣ್ತದ. ಆಹಾರ 32 ಫೀಟ್ ಇರ್ತಕ್ಕಂಥ ಇದರಲ್ಲಿ ಕರಳಲ್ಲಿ ಹೋಗ್ತಕ್ಕಂಥದ್ದು ಕಾಣ್ತದ. ಆಮೇಲೆ ಹಾರ್ಟ್ ಬೀಟ್ ಕಾಣ್ತದ, ಹಾರ್ಟಲ್ಲಿರ್ತಕ್ಕಂಥ 4 ಮನೆಗಳು ಕಾಣ್ತವ. ಇವು ಯಾವ ಎಣಿಸ್ಬಾರ್ದು. ನನ್ನ ಅನುಭವ ನನಗಾಗಬೇಕು. ಓಕೆ, ನಿಮ್ಮ ಕುರ್ಚಿಯನ್ನು ಫೀಲ್ ಮಾಡ್ರಿ, ಕುರ್ಚಿನ ಇಮ್ಯಾಜಿನೇಷನ್ ಮಾಡ್ತೀರಿ. ನಿಮ್ಮ ಕುರ್ಚಿಗೆ 4 ಕಾಲದವ, ಇಮ್ಯಾಜಿನೇಷನ್ ಮಾಡ್ತೀರಿ. ಓಕೆ, ಸ್ಪ್ರೆಡ್ ಯುವರ್ ಕಾನ್ಶಿಯಸ್ನೆಸ್ ಟು ದ ಲೆಗ್ಸ್ ಅಂತಂದ್ರೆ ಲೆಗ್ಗಿಗೆ ನಿಮ್ಮ ಪ್ರಜ್ಞೆ ಹೋಗ್ತಾ ಇದೆ, ಬಟ್ ಕುರ್ಚಿಯ ಕಾಲಿಗೆ ಹೋಗ್ತಾ ಇಲ್ಲ. ಬಿಕಾಸ್ ಕುರ್ಚಿ ನಂದಲ್ಲ. ಹಾಗಾದ್ರೆ ಧ್ಯಾನಕ್ಕೆ ಸೂಕ್ತವಾಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಯಾವುದು ಅಂತಂದ್ರೆ ಸ್ಟಾರ್ಟಿಂಗ್ ಬಿಗಿನರ್ಸಿಗೆ ಶರೀರನೇ ಆಗ್ತದೆ. ಇದಂ ಶರೀರಂ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಈ ಶರೀರದಿಂದನೇ ನಾನೇನು ಮಾಡ್ಬೇಕಂದ್ರೆ ನನ್ನ ಮನಸ್ಸನ್ನು ನಿಲ್ಲಿಸಬೇಕಾಗ್ತದೆ. ಮನಸ್ಸನ್ನು ನಿಲ್ಲಿಸುವ ಸಾಧನ ಅಂದ್ರೆ ಶರೀರ ಮಾತ್ರ. ಈ ಶರೀರದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ನನ್ನ ಮನಸ್ಸಿಗೆ ಸ್ವಲ್ಪನೂ ಡಿಸ್ಟರ್ಬ್ ಆಗಲಾರ್ದಂತಹ ಆಕ್ಟಿವಿಟಿ ಯಾವುದಿರ್ಬೋದು? ಯಾವುದಿರ್ಬೋದು? ಉಸಿರಾಟ. ನನ್ನ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಮಾಡಂಗಿಲ್ಲ, ಬಟ್ ನಾ ಅದನ್ನು ಅಬ್ಸರ್ವ್ ಮಾಡ್ಬೋದು. ಅದನ್ನು ಅಬ್ಸರ್ವ್ ಮಾಡೋದ್ರಿಂದ ಅದು ಹೆಚ್ಚು ಕಡಿಮೆನೂ ಆಗಂಗಿಲ್ಲ, ಅದು ನನಗೂ ಡಿಸ್ಟರ್ಬ್ ಮಾಡಲ್ಲ, ನಾನು ಅದಕ್ಕೂ ಡಿಸ್ಟರ್ಬ್ ಮಾಡಲ್ಲ. ಅಂಥ ಆಕ್ಟಿವಿಟಿ ಏನಂತಂದ್ರೆ ಉಸಿರಾಟ. ಬಟ್ ಹಾರ್ಟ್ಗೆ ಹೇಳಿಲ್ಲ ಯಾರು. ಬೇಕಾದ್ರೆ ನೋಡ್ರಿ, ಹಾರ್ಟ್ ಕೂಡ ಅದ, ಹಾರ್ಟ್ ಬೀಟ್ಸ್ ಕೂಡ ನಾವು ಗಮನಿಸ್ಬೋದು, ಬಟ್ ಭಾಳ ಟಫ್ ಆಗ್ತದೆ. ಅದನ್ನು ಹಾರ್ಟ್ ಬೀಟನ್ನು ಟಫ್ ಮಾಡ್ತದೆ. ಮನಸ್ಸಲ್ಲಿ ಯೋಚನೆ ಬಂದಾಗ ಹಾರ್ಟ್ ಬೀಟ್ ಜಾಸ್ತಿ ಕೆಳಗಾಗ್ತದ. ಅದಕ್ಕೆ ಪತ್ರಿಜಿಯವರು ಕೂಡ ಹೇಳಿದ್ರು ಏನಂತ, ಉಸಿರಾಟದ ಮೇಲೆ ಗಮನವೇ ಧ್ಯಾನ, ಧ್ಯಾನವೆಂದರೆ ಉಸಿರಾಟದ ಮೇಲೆ ಗಮನ. ಅದು ಒಂದೇ ನಿಚ್ಚಣಿಕೆ ಹಿಡ್ಕೊಂಡು ನಾವು ಯಾವ ಲೋಕಕ್ಕಾದ್ರೂ ಹೋಗ್ಬೋದು. ಹೌದ್ರಿ? ಈ ಥಾಟ್ಸ್ ಬಂದ ಮೇಲೆ, ಇದು ನನ್ನ ಅನುಭವದಲ್ಲಿ ಬಂದ ಮೇಲೆ, ಇನ್ನೂ ನೀವು ಧ್ಯಾನ ಮಾಡ್ತಾ ಮಾಡ್ತಾ ಶರೀರವನ್ನು ನೋಡ್ತಾ ಹೋದಂಗಿಲ್ಲ ನಿಮಗೆ ಗೊತ್ತಾಗ್ತದ, ಒಂದೊಂದು ಸಂಕಲ್ಪಗಳಿಗೂ ನಮ್ಮ ಶರೀರದಲ್ಲಿ ಒಂದೊಂದು ನರಗಳು ಮೀಸಲದವ. ಆ ಸಂಕಲ್ಪಗಳನ್ನ ಜಾಸ್ತಿ ಮಾಡ್ದಂಗಿಲ್ಲೇ ಆ ನರಗಳು ಆಕ್ಟಿವೇಟ್ ಆಗ್ತಾವ. ಆ ಸಂಕಲ್ಪದ ದುರುಪಯೋಗವನ್ನು ಪಡಿಸಿಕೊಂಡಾಗ ಆ ನರಗಳು ರೋಗಕ್ಕೆ ಈಡಾಗ್ತಾವ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಎಕ್ಸಾಂಪಲ್, ಬ್ಯಾಕ್ ಬೋನ್ ಏನಿದೆಲ್ರಿ, ಬ್ಯಾಕ್ ಬೋನ್ ಇಸ್ ಫಾರ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ. ನಿಮಗೆ ಬೆನ್ನು ನೋವು ಬಂದದ ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಕಾರಣ ಶರೀರದಲ್ಲಿ ಅದರದ್ದು ರೀಸನ್ ಏನು ಹುಡುಕ್ಬೇಕು. ನಾವು ಡಾಕ್ಟರ್ ಹತ್ರ ಹೋಗಿ ಕೇಳಿದಾಗ ಅವ್ ಹೇಳ್ತಾರೆ ರಕ್ತ ಪರಿಚಲನೆ ಆಗಿಲ್ಲ, ಆಕ್ಸಿಜನ್ ಸಪ್ಲೈ ಆಗಿಲ್ಲ, ಜಿಂಕ್ ಕಡಿಮೆ ಅದ, ಕ್ಯಾಲ್ಸಿಯಂ ಕಡಿಮೆ ಅದ. ಅವ್ಯಾವೂ ಅಲ್ಲ. ಜಿಂಕ್ ಕಡಿಮೆ, ಕ್ಯಾಲ್ಸಿಯಂ ಕಡಿಮೆ, ರಕ್ತ ಪರಿಚಲನೆ ಇವುಗಳು ಹಿಂಗೆ ಆಗ್ಲಿ ಅಂತೇಳಿ ನಾನು ಅಟ್ರಾಕ್ಟ್ ಮಾಡ್ಕೊಂಡಿನಿ. ಹೆಂಗ ಅಂತಂದ್ರೆ ಬ್ಯಾಕ್ ಬೋನ್ ಇಸ್ ಫಾರ್ ರೆಸ್ಪಾನ್ಸಿಬಿಲಿಟಿ. ಎಲ್ಲೆಲ್ಲಿ ಜವಾಬ್ದಾರಿಗಳನ್ನ ನಾನು ಅವಹೇಳನ ಮಾಡ್ತೀನಿ, ಜವಾಬ್ದಾರಿಗಳನ್ನ ತ್ಯಜಿಸ್ತೀನಿ, ಸರಿಯಾಗಿ ತಗೊಳಂಗಿಲ್ಲ, ಅವರಿಗೆ ಬ್ಯಾಕ್ ಬೇನ್ ಬರಕ್ ಶುರು ಆಗ್ತದ. ಹಾಗಾದ್ರೆ ರೆಸ್ಪಾನ್ಸಿಬಿಲಿಟಿನ ನಾನು ದೂರ ಮಾಡಿದೆ, ಜಿಂಕ್ ನಾನೇ ಕಡಿಮೆ ಮಾಡ್ಕೊಂಡೆ, ರೆಸ್ಪಾನ್ಸಿಬಿಲಿಟಿ ದೂರ ಮಾಡಿದೆ, ಕ್ಯಾಲ್ಸಿಯಂ ನಾನೇ ಕಡಿಮೆ ಮಾಡ್ಕೊಂಡೆ. ಈಗ ಅದೇನಾಯ್ತದ, ಬ್ಯಾಕ್ ಬೋನ್ ಆಗಿ ಬಂತು. ಈ ರೀತಿ ಒಂದೊಂದು ಯೋಚನೆಗಳು ಕೂಡ ನನ್ನ ಶರೀರದ ಪ್ರತಿಯೊಂದಕ್ಕೂ ಕೂಡ ಅಂಟುಕೊಂಡಿದಾವ. ನನ್ನಲ್ಲಿ ಏರುಪೇರು ಆಯ್ತು ಅಂದ್ರೆ ಆ ಶರೀರದಲ್ಲಿ ಏರುಪೇರು ಆಗ್ತದ. ನನ್ನಲ್ಲಿ ಪಾಸಿಟಿವ್ ಇತ್ತಂದ್ರೆ ಶರೀರದಲ್ಲಿ ಪಾಸಿಟಿವ್ ಬರ್ತದೆ, ನನ್ನಲ್ಲಿ ನೆಗೆಟಿವ್ ಇರ್ತದೆ ಅಲ್ಲಿ ಡಿಸೀಸ್ ಬರ್ಲಿಕ್ಕೆ ಶುರು ಆಗ್ತದೆ. ಇದು ಒಂದು ಫಾರ್ಮುಲಾನ ಕರೆಕ್ಟಾಗಿ ಇಟ್ಕೊಂಡ್ರೆ ನಾವು ಧ್ಯಾನದಿಂದ ಶರೀರವನ್ನು ಸುಧಾರಣೆ ಮಾಡೋದು ಅತ್ಯಂತ ಈಸಿಯ ಕೆಲಸ ಆಗ್ತದೆ. ಇದು ನನ್ನ ಅನುಭವದಲ್ಲಿ ಬಂದಿರತಕ್ಕಂಥದ್ದು. ಎರಡನೇ ಪಾಯಿಂಟ್ ಏನಂತಂದ್ರೆ, ಈ ಜಗತ್ತಿನಲ್ಲಿ ಏನೇ ನಾನು ನಿಮ್ಗೆ ಹೇಳಿದ್ರು ಕೂಡ ಅದಕ್ಕೆ ಪ್ರೂಫ್ ಕೊಡಬೇಕಾಗತ್ತೆ. ಹೌದ್ರಿ? ಈ ಮೈಕ್ ಅದ ಅಂತಂದ್ರೆ ಪ್ರೂಫ್ ಕೊಡ್ಬೇಕಾಗುತ್ತೆ. ಈ ಧ್ವನಿ ಇಷ್ಟು ದೊಡ್ಡದಾಗ್ತದ ಅಂತಂದ್ರೆ ಅದಕ್ಕೆ ಪ್ರೂಫ್ ಕೊಡ್ಬೇಕಾಗುತ್ತೆ, ಎಲೆಕ್ಟ್ರಾನಿಕ್ಸ್ ಅದೆಲ್ಲ ಯೂಸ್ ಮಾಡಿ. ಓಕೆ, ಇಲ್ಲಿ ಸ್ಟೇಜ್ ಮೇಲೆ 6 ಜನ ಕೂತ್ಕೊಂಡಿದಾರ ಅಂತಂದ್ರು ನಾನು ನಿಮಗೆ ಪ್ರೂಫ್ ಕೊಡ್ಬೇಕಾಗುತ್ತೆ. 1, 2, 3, 4 ಅಂತ ಸ್ಟೇಜ್ ಅದ ಅಂದ್ರೆ ಪ್ರೂಫ್ ಕೊಡ್ಬೇಕಾಗುತ್ತೆ. ನನ್ನ ಶರೀರ ನಾನು ಬದುಕಿದೀನಿ ಅನ್ನೋದಕ್ಕೂ ಒಂದು ಪ್ರೂಫ್ ಕೊಡ್ಬೇಕಾಗತ್ತ. ಹೌದ್ರಿ? ಹಿಂಗೆ ಮುಟ್ಕೊಳ್ತೀವಿ, ಹಾ ಬದುಕಿನಿ ಅಂತೇಳಿ, ಅಥವಾ ಉಸಿರು ನೋಡ್ತೀವಿ, ಪ್ರೂಫ್ ಕೊಡ್ಬೇಕು. ಈ ಜಗತ್ತಲ್ಲಿ ಯಾವ ವಿಷಯ ಪ್ರೂಫ್ ಬೇಕಾಗಿಲ್ಲ ಹೇಳ್ರಿ?
ಯಾವ ವಿಷಯಕ್ಕೆ ಪ್ರೂಫೇ ಬೇಕಾಗಿಲ್ಲ. ಉಸಿರಾಟಕ್ಕೂ ಗಮನ ಕೊಡಬೇಕಾಗ್ತದೆ. ಬಿಯಾಂಡ್ ಇದು ಶ್ವಾಸ, ಬ್ರೀದಿಂಗ್ ಹೋಗೋಣ. ಯಾವ ವಿಷಯ ಈ ಜಗತ್ತಿನಲ್ಲಿ ಅದಕ್ಕೆ ಪ್ರೂಫ್ ಬೇಕಾಗೇ ಇಲ್ಲ. ಸಾವಿಗೆ, ಪ್ರಜ್ಞೆಗೆ, ಕರೆಕ್ಟ್ ಅನ್ಸ, ಪ್ರಜ್ಞೆ ನೀವು ಅದೀರಿ ಅನ್ನೋದಕ್ಕೆ ನಿಮಗೆ ಪ್ರೂಫ್ ಬೇಕನ್ರಿ? ಓಕೆ, ನಾನು ಅದೀನಿ ಅಂತೇಳಿ ನಿಮಗೆ ಪ್ರೂವ್ ಮಾಡಬೇಕಾಗ್ತದೆ. ಇಲ್ಲಿ ಏನೋ ಒಂದು ಕ್ವಾಂಟಮ್ ಫಿಸಿಕ್ಸ್ ಯೂಸ್ ಮಾಡಿ ಒಂದು ಪ್ರಾಜೆಕ್ಟ್ ನಿಂದಿರ್ಸಿರ್ಬೋದು, ಅದಕ್ಕೆ ಪ್ರೂಫ್ ಕೊಡ್ಬೇಕಾಗುತ್ತೆ. ನೀವು ಬಂದು ಮುಟ್ಟು ನೋಡ್ತೀರಿ ಜೀವಂತ ಅದ ರೀ, ಇದೇನು ಪ್ರೊಜೆಕ್ಟರ್ ಅಲ್ಲ ಅಂತ. 3D ಏನಾದ್ರು ನಿಂದಿರ್ಸಿರ್ಬೋದಲ್ಲ, ಇಲ್ಲಿ 3D ರೋಬೋಟ್ ನಿಂದಿರ್ಸಿರ್ಬೋದು ರಾಜಶೇಖರ್ ಅಂತೇಳಿ, ಪ್ರೂಫ್ ಕೊಡಬೇಕಾಗುತ್ತೆ ನಾವು. ಬಟ್ ನಿಮಗೆ ಪ್ರೂಫ್ ಕೊಡೋ ಅವಶ್ಯಕತೆನೇ ಇಲ್ಲ. ಓಕೆ, ಅದನ್ನ ಏನಂತಾರೆ ಅಂದ್ರೆ ತತ್ರ ಸ್ಥಿತವು ಯತ್ನ. ನನಗೆ ಪ್ರೂಫ್ ಬೇಕಾಗಿಲ್ಲಲ್ಲ, ಹಾಗಾದ್ರೆ ನನ್ನ ಅರಿವಿಗೆ ನನಗೆ ಯಾವುದು ಪ್ರೂಫ್ ಬೇಕಾಗಿಲ್ಲಲ್ಲ, ಅಲ್ಲಿ ನಾನು ನಿಲ್ಲಬೇಕಾಗೈತೆ. ಹಂಗಾರೆ ಡೀಪ್ ಧ್ಯಾನದೊಳಗೆ ಹೋದಾಗ ಏನ್ ಸಿಗ್ತದೆ ಅಂದ್ರೆ ಅರಿವು ಸಿಗ್ತದ. ಆ ಅರಿವಿಗೆ ಯಾವುದೇ ಪ್ರೂಫ್ ಬೇಕಾಗಿಲ್ಲ. ಹಂಗಾರೆ ಮೈಂಡ್ ನಾನು ಅದೀನಿ ಅನ್ನೋದಕ್ಕೋಸ್ಕರ ಎದಕ್ಕೆ ಓಡಾಡಕತ್ತದ ಹೊರಗ? ಹಾಗಾದ್ರೆ ಓಡಾಡಕತ್ತದ ಅಂದ್ಮೇಲೆ ಡೆಫಿನೆಟ್ಲಿ ಅದು ಪ್ರೂಫ್ ಬ್ಯಾರೆದನ್ನ ಕೇಳಕತ್ತದ. ನನ್ನ ಅರಿವಿಗೆ ಪ್ರೂಫ್ ಅಂತೂ ಬೇಕಾಗಿಲ್ಲ. ಈ ಯೋಚನೆ ಬಂದಾಗ ಅದೇ ಸ್ಥಿತಿಯಲ್ಲೇನೆ ನಿಲ್ಲೋದನ್ನೇ ಅಭ್ಯಾಸ. ಪತಂಜಲಿ ಅವರು ಹೇಳ್ತಾರೆ ಅಭ್ಯಾಸ ಅಂದ್ರೆ ಏನು ಅಂತ ಕೇಳಿದ್ರೆ, ಈಗ ಅಭ್ಯಾಸ ಮಾಡ್ಬೇಕಲ್ರಿ, ಪ್ರಾಕ್ಟೀಸ್ ಮಾಡ್ಬೇಕು, ಎಲ್ಲರೂ ಎಕ್ಸರ್ಸೈಸ್ ಮಾಡ್ಬೇಕು. ಅಭ್ಯಾಸ ಅಂದ್ರೆ ಏನು ಅಂತ ಕೇಳಿದಾಗ ಅವ್ರು ಒಂದೇ ಹೇಳಿದ್ರು, ತತ್ರ ಸ್ಥಿತವು ಯತ್ನ ಅಭ್ಯಾಸ. ಅಲ್ಲಿ ನಿಲ್ಲುವ ಪ್ರಯತ್ನವೇ ಅಭ್ಯಾಸ. ಎಲ್ಲಿ ನಿಲ್ಲುವ ಪ್ರಯತ್ನ? ನಾನು ಇದ್ದೇನೆ, ನಾನು ಅದಿನಲ್ಲ, ಅಲ್ಲೇ ನಿಲ್ಲುವ ಪ್ರಯತ್ನವೇ ಅಭ್ಯಾಸ. ಅಲ್ಲಿ ನಿಂತು ಬಿಟ್ರೆ ಉಳಿದ ಯಾವ ವೃತ್ತಿಗಳನ್ನು ಕೂಡ ಎದ್ದೇಳಂಗಿಲ್ಲ. ಈ ರೀತಿ ನಾವು ಧ್ಯಾನದಲ್ಲಿ ನಿಮ್ಗೆ ಎಷ್ಟು ತಾಸು ಬೇಕು, ಎಷ್ಟು ನಿಮಿಷ ಬೇಕು, ಎಷ್ಟು ಸೆಕೆಂಡ್ ಬೇಕು, ಧ್ಯಾನ ಬರೀ ತಾಸುಗಟ್ಟಲೆ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಸೆಕೆಂಡಲ್ಲಿನೂ ಕೂಡ ಅದೇ ಅನುಭವನ ಪಡಿಬೋದು, 5 ತಾಸಲ್ಲೂ ಕೂಡ ಅದೇ ಅನುಭವನ ಪಡಿಬೋದು. ಹಾಗಾದ್ರೆ ಪಡಿಲಿಕ್ಕೆ ಒಂದೇ, ಯತ್ರ ಸ್ಥಿತವು ಯತ್ನ. ತತ್ರ ಸ್ಥಿತವು ಯತ್ನ, ನಿಂತೆ. ನನಗೆ ಯಾವುದು ಅರಿವು ಬೇಕಾಗಿಲ್ಲ, ನನಗೆ ನಾನು ಅದಿನಂತ ಯಾರಿಗೂ ಪ್ರೂವ್ ಮಾಡೋದು ಬೇಕಾಗಿಲ್ಲ. ಅಲ್ಲೇ ನಿಲ್ಲೋದು ಏನಂತಂದ್ರೆ ಧ್ಯಾನ. ಓಕೆ ರೀ, ಈ ಟೈಪು ಅನುಭವಗಳನ್ನು ಪಡ್ಕೊಂಡಿದ್ದೀನಿ. ಇದರಿಂದ ನನ್ನ ಶರೀರದಲ್ಲಿರ್ತಕ್ಕಂಥ ಯಾವುದೇ ಡಿಸೀಸ್ಗಳು ಕೂಡ ಇವತ್ತಿಗೂ ನಾವು ಯಾವುದು ಅಲೋಪೆಥಿಕ್ ಟ್ಯಾಬ್ಲೆಟ್ಸ್ ತೊಗೊಳಂಗಿಲ್ಲ, ದವಾಖಾನಿಗಂತೂ ಹೋಗೇ ಇಲ್ಲ. ಹೀಲ್ ಮಾಡೋಕೆ ಹೋಗ್ತೀನಿ ಹೊರತು ನನ್ನ ಸಲುವಾಗಂತೂ ನಾನು ಎಂದೂ ಹೋಗಿಲ್ಲ. ಕನಿಷ್ಠ ಏನಿಲ್ಲ ಒಂದು 20-25 ವರ್ಷ ಆಯಿತು ಒಂದು ಸಿಂಗಲ್ ಅಲೋಪೆಥಿಕ್ ಅಥವಾ ಯಾವುದೇ ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ. ಆಮೇಲೆ ಪೇಷನ್ಸ್ ಅನ್ನೋ ವರ್ಡ್, ಪೇಷಂಟ್ ಅಂತ ಹೇಳ್ತೀವಲ್ಲ, ಪೇಷಂಟ್ ಅನ್ನೋ ವರ್ಡ್ ಅದು ಹೆಂಗೆ ಬಂದದ ಅಂದ್ರೆ ಪೇಷನ್ಸ್ ಆಗಿರ್ಬೇಕು, ನಾವು ಪೇಷಂಟ್ ಆಗಿರ್ಬೇಕು. ಏನದಿರಿ ನೀವು ಅಂದ್ರೆ, ನಾ ಪೇಷಂಟ್ ಆಗಿದ್ದೀನಿ ನೀವು. ಓಕೆ, ಗರ್ವದಿಂದ ಹೇಳ್ಕೋಬೇಕು. ಹೆಂಗದಿರಿ ಅಂದ್ರೆ ಐ ಆಮ್ ವೆರಿ ಪೇಷಂಟ್ ಬಿಕಾಸ್ ಐ ಆಮ್ ಜಸ್ಟ್ ಲುಕಿಂಗ್ ಎಟ್ ದಟ್. ಹಸಿವು ಆದಾಗ ಹಸಿವನ್ನು ನೋಡೋದೇ ಧ್ಯಾನ, ರೋಗ ಆದಾಗ ರೋಗವನ್ನು ನೋಡೋದೇ ಧ್ಯಾನ. ನಾನು ಹೊಟ್ಟೆ ನೋಯ್ತಾ ಇದೆ ಅಂದರೆ ಜಸ್ಟ್ ನೋಡ್ತಾ ಇರಬೇಕು, ಅದು ತಾನಾಗೆ ಹೀಲ್ ಆಗ್ತದೆ. ನಾವು ಇದ್ರ ಜೊತೆ ಯೋಗ ಕ್ಲಾಸಸ್ ಜೊತೆಗೆ ಕ್ವಾಂಟಮ್ ಹೀಲಿಂಗ್ ಅಂತ ಹೇಳಿ ಮಾಡ್ತೀನಿ. ಕ್ವಾಂಟಮ್ ಹೀಲಿಂಗ್ ಅಂತಂದರೆ ಯಾವುದೇ ಡಿಸೀಸಸ್ ಇರಲಿ, ದ್ಯಾಟ್ ಡಸಂಟ್ ಮ್ಯಾಟರ್ ಫಾರ್ ಮೀ. ಅದು ಎಷ್ಟೇ ದೊಡ್ಡದಿರಲಿ, ಎಷ್ಟೇ ಚಿಕ್ಕದಿರಲಿ, ಅವ್ರಿಗೆ ನನಗೆ ಏನು ಬೇಕಾಗಿದೆ ಅಂದ್ರೆ ಅವರು ಆ ಭಾಗವನ್ನು, ಈಗ ನಾವು ಹೆಂಗೆ ಕೈನ ಹೀಲ್ ಮಾಡಿದ್ವಲ್ಲ, ಕೈನ ನಾವು ಅನುಭವಿಸಿದಲ್ಲ, ಆ ರೀತಿ ಆ ಭಾಗವನ್ನು ನಾವು ಅನುಭವಿಸಬೇಕು. ಅದನ್ನು ಅನುಭವಿಸಿದಾಗ ನಿಮಗೆ ಅದು ತಾನಾಗಿ ಹೀಲ್ ಆಗ್ತದೆ. ಈ ಜಗತ್ತಿನ ನೇಚರ್ ಏನದಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಮನ್ಮನ್ ಹೇಳ್ತದ, ಶಂಕರಾಚಾರ್ಯ ಅವ್ರು ಮೊದಲೇ ಹೇಳಿದರು, ದೃಷ್ಟ ಸ್ವರೂಪದೊಳಗೆ ಇರೋದೇನೆ ಈ ಜಗತ್ತಿನ ಕಂಟ್ರೋಲ್. ಓಕೆ, ನನಗೊಂದು ಏನೋ ಬ್ಯಾಡ್ ಹ್ಯಾಬಿಟ್ಸ್ ಅದ, ಹೆಂಗೆ ಕಂಟ್ರೋಲ್? ಬಿಡೋದು ಬೇಡ, ನೋಡೋದು. ನಾನು ಬ್ಯಾಡ್ ಹ್ಯಾಬಿಟ್ಸಿಗೆ ಅಡಿಕ್ಟ್ ಆಗಿನಿ, ನೋಡ್ಕೊಳ್ಳೋದು ತಾನ ಕಡಿಮೆ. ನನಗೆ ಹೊಟ್ಟೆ ನೋಯ್ತಾ ಇದೆ, ಏನು ಮಾಡ್ಬೇಕು? ನೋಡ್ಕೊಂಡ್ರೆ ಕಡಿಮೆ ಆಗ್ತದೆ. ದೃಷ್ಟ ಸ್ವರೂಪ. ಓಕೆ, ನೋಡೋದ್ರಿಂದ ನೋವು ಜಾಸ್ತಿ ಆಗ್ತದೆ, ನೀವು ಇದನ್ನ ಅನುಭವಿಸಿರ್ಬೋದು. ಹೌದು, ತೆಲ್ಲಿ ನೋಯ್ತಿರ್ತದ, ಅವು ನಾವೇನು ಮಾಡ್ತೀವಿ? ಸಿನಿಮಾ ನೋಡ್ತೀವಿ. ಯಾಕೆ ನೋಡ್ತೀವಿ ಅಂದರೆ ತೆಲ್ಲಿ ನೋಯ್ತದ, ಆ ಟೈಮ್ನೊಳಗೆ ಕಣ್ಣು ಮುಚ್ಚಿಬಿಟ್ಟು ತೆಲಿ ಜಾಸ್ತಿ ನೋಯ್ತದ. ತೆಲಿ ಜಾಸ್ತಿ ಯಾಕೆ ನೋಯ್ತ್ರಿ? ಬಿಕಾಸ್ ಮನಸ್ಸು ಸೂಕ್ಷ್ಮ ಆಯ್ತು. ತೆಲಿನೂ ಜಾಸ್ತಿ ಆಗಿಲ್ಲ, ಮನಸ್ಸು ಸೂಕ್ಷ್ಮ ಆಯ್ತು. ಈಗ ನೀವು ಉಸಿರಾಡ್ತಿದ್ರಲ್ಲ, ಉಸಿರಾಟದ ಟೆಂಪ್ರೇಚರ್ ಗೊತ್ತಾಗ್ತದನ್ರಿ? ಇಲ್ಲ, ಗೊತ್ತಿಲ್ಲ. ಮನಸ್ಸನ್ನು ಸೂಕ್ಷ್ಮಗೊಳಿಸ್ರಿ, ನಿಮ್ಗೆ ಗೊತ್ತಾಗ್ತದ. ಬರುವ ಉಸಿರು ಬೆಚ್ಚಗದ, ಹೋಗುವ ಉಸಿರು ತಣ್ಣಗದ. ಓಕೆ, ಉಸಿರು ತಣ್ಣಗ ಬೆಚ್ಚಗ ನಾನು ನೋಡಿದ ಮೇಲೆ ಆಯ್ತನ್ರಿ? ಇಲ್ಲ, ಮೊದಲೇ ಇತ್ತದು. ಬಟ್ ನನ್ನ ಮನಸ್ಸು ಏನಾಯ್ತು? ಸೂಕ್ಷ್ಮ ಆಯ್ತು. ಹಾಗಾದ್ರೆ ಹೊಟ್ಟೆ ನೋಯ್ತಾ ಇತ್ತು ಅಂತಂದ್ರೆ ನಾನು ಅಲ್ಲಿ ಲಕ್ಷ್ಯ ಕೊಟ್ಟೆ ಅಂದ್ರೆ ಹೊಟ್ಟೆ ನೋವು ಜಾಸ್ತಿ ಆಗಂಗಿಲ್ಲ. ನಾನು ಅದನ್ನ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀನಿ. ಹೆಂಗೆ ಸೂಕ್ಷ್ಮವಾಗಿ ನೋಡ್ತೀನಲ್ಲ ಹಂಗಂಗೆ ಅದು ಸರಳವಾಗಿ ಹೀಲ್ ಆಗ್ತಾ ಹೋಗ್ತದೆ. ಓಕೆ ರೀ, ಓಕೆ, ಇಷ್ಟು ಸಾಕು. ಲಾಸ್ಟ್ ಒಂದು ಫಾರ್ಮುಲಾ ಹೇಳಿಬಿಟ್ಟು ಬಿಡ್ತೀನಿ. ಸೂಕ್ಷ್ಮತೆಯಿಂದನೇ ನಾವು ಎಲ್ಲವನ್ನು ಪಡೆಯಬಹುದು.
ಅದಕ್ಕೋಸ್ಕರ ಧ್ಯಾನದಲ್ಲಿ ನಾವೇನು ಮಾಡ್ಬೇಕಂದ್ರೆ ಅತ್ಯಂತ ಸೂಕ್ಷ್ಮ ಆಗೋದನ್ನ ಅದ್ರ ಕಡೆಗೆ ನಾವು ಒಲವನ್ನು ಕೊಡಬೇಕು. ಸೂಕ್ಷ್ಮ ಆದಂಗೆಲ್ಲ ಬಾಹ್ಯ ಇರತಕ್ಕಂಥ ಜಗತ್ತು ತಾನಾಗಿ ನಶಿಸಿ ಹೋಗ್ತದ, ಒಂದೇ ಉಳ್ಕೊಳ್ತದ. ಯಾವುದು? ಅರಿವು. ನಾನು ಇದ್ದೇನೆ, ನಾನು ಅನ್ನೋದನ್ನು ತೆಗೆದುಬಿಡೋಣ. ಇದ್ದೇನೆ ಅದು ಒಂದೇ ಉಳ್ಕೊಳ್ತದ. ಅದೇ ಧ್ಯಾನದ ಅನುಭವ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಜ್ಞಾನ ಅಲ್ವಾ? ಒಂದ್ಸರಿ ಮತ್ತೆ ಒಂದ್ಸಲ ಜೋರಾಗಿ ಚಪ್ಪಾಲ್. ಕ್ವಾಂಟಮ್ ಹೀಲಿಂಗ್ ಅಂತ ಎಷ್ಟು ಜನ ಕೇಳಿದ್ರಿ? ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ, ಕ್ವಾಂಟಮ್ ಮೆಡಿಸಿನ್ ಬಗ್ಗೆ ಎಷ್ಟು ಜನ ಕೇಳಿರ್ಬೋದು? ಹ್ಯಾಂಡ್ ರೈಸ್ ಮಾಡಿ. ತುಂಬ ಕಡಿಮೆ ಇದ್ದಾರೆ. ರೈಟ್ ಸರ್, ಇಷ್ಟವರೆಗೆ ಹೇಳಿದ್ದು ಕ್ವಾಂಟಮ್ ಫಿಸಿಕ್ಸು, ಕ್ವಾಂಟಮ್ ಥಿಯರಿ, ಅದು ಕ್ವಾಂಟಮ್ ಮೆಡಿಸನ್. ಈಗ ಇತ್ತೀಚಿನ ಕಾಲದಲ್ಲಿ ನಮ್ಮ ನವೀನ ಸೈನ್ಸ್ ಏನಿದೆಯೋ, ಮಾಡರ್ನ್ ಫಿಸಿಕ್ಸ್ ಏನಿದೆಯೋ, ನಿಧಾನವಾಗಿ ಹಂತವಾಗಿ ಬೆಳೀತಾ ಇದೆ. ಎಲ್ಲಿಗೆ ಅಂದರೆ ನಮ್ಮ ವೇದಗಳು ಸಾವಿರಾರು ವರ್ಷ ಹಿಂದೆ ಏನೇನಿದೆಯೋ ಅದನ್ನು ಈಗ ಅರ್ಥ ಮಾಡ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕ್ವಾಂಟಮ್ ಸೈನ್ಸ್ ಅನ್ನೋದು ನಮ್ಮ ವೇದಗಳೇ, ನಥಿಂಗ್ ಬಟ್ ವೇದಗಳು. ಕ್ವಾಂಟಮ್ ಫಿಸಿಕ್ಸಲ್ಲಿ ಈಗ ಇವ್ರು ಹೇಳ್ತಾ ಇರೋದು ಏನಂತಂದರೆ, ಈಗ ಸಾರ್ ಹೇಳಿದಾರಲ್ಲ, ಪ್ರಜ್ಞೆ, ಪ್ರತಿಯೊಂದಕ್ಕೂ ಪ್ರಜ್ಞೆ. ಅರ್ಥ ಆಯ್ತಾ? ಸೊ ಆ ಪ್ರಜ್ಞೆಗೆ ಒಂದು ಎಕ್ಸಾಂಪಲ್, ರಮಣ ಮಹರ್ಷಿ ಅವ್ರಿಗೆ ಒಂದು ಕ್ಯಾನ್ಸರ್ ಗಡ್ಡೆ ಆಗಿರ್ತದೆ. ಅದು ಆಪರೇಷನ್ ಮಾಡಬೇಕು, ಹಾಸ್ಪಿಟ್ಲಿಗೆ ಯಾಗೋ ಕರ್ಕೊಂಡು ಹೋಗ್ತಾರೆ. ಅವರು ಆ್ಯಕ್ಚುಲಿ ಬ್ಯಾಡ್ ಅಂತ ಹೇಳಿದರು. ಆಯಿತು, ಕರ್ಕೊಂಡೋಗಿ ಈ ಶರೀರವನ್ನು ಕರ್ಕೊಂಡೋಗಿ, ನನ್ನ ಶರೀರವನ್ನು ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ಕರ್ಕೊಂಡೋಗಿ ಮಲಗಿಸ್ತಾರೆ. ಸ್ವಾಮೀಜಿ ಇಲ್ಲಿ ಅನಸ್ತೀಸಿಯಾ ಕೊಡಬೇಕು. ಅನಸ್ತೀಸಿಯಾ ಯಾಕೆ? ಅಲ್ಲ, ಕಟ್ ಮಾಡಬೇಕು. ಕಟ್ ಮಾಡ್ಕೊಳ್ಳಿ, ಬಿಟ್ಬಿಟ್ರು. ಅವರಿಲ್ಲ, ಈ ಕೈಯಲ್ಲಿಲ್ಲ ಅವರು. ಅಂದರೆ ಅವರು ಈ ಕೈಯಲ್ಲಿಲ್ಲ. ಅರ್ಥ ಆಯ್ತಾ? ಸರ್ ಹೇಳಿದ್ರಲ್ಲ, ಅವ್ರ ಪ್ರಜ್ಞೆ ಈ ಕೈಯಲ್ಲಿಲ್ಲ, ತೆಗಿಬಿಟ್ರು ಇಲ್ಲಿಂದ, ನಿಮ್ಮ ಇಷ್ಟ, ಏನೋ ಮಾಡ್ಕೊಳ್ಳಿ, ಆಯ್ತಾ ಅಂತ ಹೇಳಿದರು. ಆಯಿತು, ಅನಸ್ತೀಸಿಯಾ ಏನಿಲ್ಲ, ಕಟ್ ಮಾಡಿದ್ರು, ಎಲ್ಲ ಮುಗಿಸಿದ್ರು. ಯಾವ ನೋವಿಲ್ಲ, ಯಾವುದು ಒಂದು ವಿಕಾರ ಮುಖದಲ್ಲಿ, ಯಾವುದೇ ಅದು ಮಂದಹಾಸ ಯಾವುದೂ ಹೋಗಿಲ್ಲ, ಪ್ರಶಾಂತವಾಗಿದ್ದಾರೆ ಅಷ್ಟೇ. ಕೈ ಎಲ್ಲ ಆಪರೇಷನ್ ಮಾಡಿ ಎಲ್ಲ ಮಾಡಿದ್ದು, ನೋ ಅನಸ್ತೀಸಿಯಾ. ಹೌ ಇಟ್ ಇಸ್ ಪಾಸಿಬಲ್? ಹೇಗೆ ಆಯಿತು ಅದು ಪಾಸಿಬಲ್? ಅಂದರೆ ಅವ್ರ ಪ್ರಜ್ಞೆಯನ್ನು ಇಲ್ಲಿಂದ ವಿತ್ಡ್ರಾ ಮಾಡಿದರು, ಕೈಯಿಂದ ವಿತ್ಡ್ರಾ ಮಾಡಿದ್ರು ಅಷ್ಟೇ. ಇದು ಆ್ಯಕ್ಚುಲಿ ಪ್ರಜ್ಞೆ ಅನ್ನೋದು, ದಟ್ಸ್ ಕಾಲ್ಡ್ ಕಾನ್ಸಿಯಸ್ನೆಸ್. ಅರ್ಥ ಆಯ್ತಾ? ಸೊ ಇನ್ನೊಂದು ಸಾರಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ಒಂದು ಪದ ಇದೆ ನಮಗೆಲ್ಲ ಗೊತ್ತಿರೋದು, ಮೆನಿ ಡಿಸೀಸಸ್ ಆರ್ ಇನ್ಕ್ಯೂರಬಲ್ ಅಂತ ಹೇಳ್ತೀವಿ. ವಾಟ್ ಈಸ್ ಇನ್ಕ್ಯೂರಬಲ್? ಯಾರನ್ನ ಹೇಳ್ಬೋದಾ? ಇನ್ಕ್ಯೂರಬಲ್ ಅಂದರೆ ಏನು? ಅದರ ಅಂತರಾರ್ಥ ಏನು? ಯಾರಿಗಾನ ಗೊತ್ತಿದೆಯಾ? ವಾಸಿ ಆಗದೆ ಇರೋದು ಇನ್ಕ್ಯೂರಬಲ್ ಅಲ್ವಾ? ಬಟ್ ಆ ಪದಕ್ಕೂ ಸ್ವಲ್ಪ ಅಂತರಾರ್ಥ, ವಿಭಿನ್ನವಾಗಿ ಅರ್ಥ ಇದೆ, ಗೊತ್ತಿದೆಯಾ? ಔಷಧಿ ಇಲ್ಲದೆ, ಕರೆಕ್ಟ್. ಇನ್ಕ್ಯೂರಬಲ್ ಅಂತ ಇದೆ, ಆ ಪದಕ್ಕೂ ಒಂದು ಅಂತರಾರ್ಥ ಯಾರು ಗೊತ್ತಿದೆ? ಸ್ಟ್ರೈಟ್ ಅವೇ ಎಸ್. ಇನ್ ಪ್ಲಸ್ ಕ್ಯೂರಬಲ್ ಅಂದರೆ ಇನ್ಸೈಡ್ ಕ್ಯೂರಬಲ್ ಆರ್ ಇನ್ಕ್ಯೂರಬಲ್. ಜೋರಾಗಿ ಚಪ್ಪಾಲ. ತುಂಬಾ ವ್ಯಾಧಿಗಳು ಇನ್ಕ್ಯೂರಬಲ್ ಅಂತ ಹೇಳ್ತಾರಲ್ಲ, ಇನ್ಕ್ಯೂರಬಲ್ ಅಲ್ಲ, ಇನ್ಸೈಡ್ ಕ್ಯೂರಬಲ್ ಅಷ್ಟೇ. ಅಂದರೆ ನಮ್ಮ ಆಂತರಿಕ ಪ್ರಜ್ಞೆಯಿಂದ ಎಲ್ಲ ಕ್ಯೂರ್ ಮಾಡ್ಕೋಬಹುದು, ಪ್ರಾಣಶಕ್ತಿಯಿಂದ ಎಲ್ಲ ಕ್ಯೂರ್ ಮಾಡ್ಕೋಬಹುದು, ಸ್ವಸ್ಥತೆ ಮಾಡ್ಕೋಬಹುದು ಅಂತ ಅರ್ಥ. ಅಷ್ಟೇ ಆಯ್ತಾ? ಓಕೆ. ಸೊ ಅದ್ಭುತವಾದ ಮಾಹಿತಿ ಸರ್ ಕೊಟ್ಟಿದ್ರು, ರಾಜಶೇಖರ್ ಸರ್. ಒಂದು ಸಾರಿ ಜೋರಾಗಿ ಚಪ್ಪಲ. ಅಂತ ಅದ್ಭುತವಾದ ಜ್ಞಾನ ಇದು. ಈ ಕ್ವಾಂಟಮ್ ಹೀಲಿಂಗ್, ಕ್ವಾಂಟಮ್ ಸೈನ್ಸ್ ಅನ್ನೋದು ಈಗ ಇತ್ತೀಚಿನ ಕಾಲದಲ್ಲಿ ಅವರು ಅರ್ಥ ಮಾಡ್ಕೊತಾ ಇದ್ದಾರೆ. ಆದರೆ ನಮ್ಮ ಗುರುಗಳು ಹೇಳಿದ್ರಲ್ಲ ಸರ್, ಆದಿಶಂಕರಾಚಾರ್ಯ ಅವರು ಸಾವಿರಾರು ವರ್ಷದಿಂದಲೇ ಹೇಳಿದ್ದಾರೆ. ಇತ್ತೀಚಿನ ಕಾಲದಲ್ಲಿ ಅವರು ಅರ್ಥ ಮಾಡ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಅವರಿಂದ ಮುಂದೆ ಇದ್ವಿ, ಆಯ್ತಾ? ನಾವೆಲ್ಲರೂ ದೊಡ್ಡ ಸೈಂಟಿಸ್ಟ್ಗಳು, ನಾವೆಲ್ಲ ಸ್ಪಿರಿಚುವಲ್ ಸೈಂಟಿಸ್ಟ್ ಅಷ್ಟೇ. ಓಕೆ, ನಾವೆಲ್ಲರೂ ಕ್ವಾಂಟಮ್ ಸೈಂಟಿಸ್ಟ್ಗಳೇ. ಇನ್ನು ಹೇಳ್ಬೇಕಂದ್ರೆ ನಂಬಿಕೆನೇ, ವಿಶ್ವಾಸವೇ ನಿಮ್ಮ ಡಾಕ್ಟರ್ ಅಂತ ಹೇಳ್ಬೋದು. ಪ್ರತಿಯೊಂದಕ್ಕೂ ನಮ್ಮ ಪೂರ್ವಜರು, ನಮ್ಮ ತಾತ ಅಜ್ಜಿ ಯಾರು ಏನೇನೋ ಮದ್ದುಗಳು ಕೊಡ್ತಾ ಇದ್ರು ಮನೆಯಲ್ಲಿ. ಸೊ ಇದು ಒಂಥರ ಹೆಂಗೆಂದ್ರೆ, ನೀರು ಒಂದು ಮಂತ್ರವನ್ನು ಪಠನ ಮಾಡಿ ನೀರು ಕೊಟ್ಟರೆ ವಾಸಿ ಆಗ್ತಾ ಇತ್ತು, ತಾಯತ್ತು ಹೋದ್ರೆ ವಾಸಿ ಆಗ್ತಾ ಇತ್ತು, ವಿಭೂತಿ ಕೊಟ್ಟರೆ ವಾಸಿ ಆಗ್ತಾ ಇತ್ತು. ಇವೆಲ್ಲ ಏನಲ್ಲಿ? ಇವೆಲ್ಲನೂ ಕ್ವಾಂಟಮ್ ಸೈನ್ಸೇ. ಅರ್ಥ ಆಯ್ತಾ? ಕ್ವಾಂಟಮ್ ಸೈನ್ಸ್ ಎಲ್ಲಿ ನಾವು ಕಂಡಿದ್ದೀವಿ? ಸಾವಿರಾರು ವರ್ಷದಿಂದಲೇ ನಾವು ಅಳವಡಿಸ್ಕೊತಾ ಇದ್ವಿ, ನಮ್ಮ ಕಲ್ಚರಲ್ಲಿ ಭಾಗವಾಗಿದೆ. ಅದಕ್ಕೂ ನಮ್ಮ ಕಲ್ಚರ್ಗೆ ಜೋರಾಗಿ ಚಪ್ಪಲ್ ಒಂದ್ಸರಿ. ಥ್ಯಾಂಕ್ ಯು.
ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿರತಕ್ಕಂಥ ಬಾಗಲಕೋಟೆಯಲ್ಲಿ ಬಹಳ ವಿಶೇಷ ಅಂದರೆ 3 ಮಾಸ್ಟರ್ಗಳು ಸಹ ಬಾಗಲಕೋಟೆಯಿಂದಲೇ ಬಂದಿದ್ದಾರೆ. ಮುಂದೆ ವಿಶ್ವ ಧ್ಯಾನ ದಿನನೂ ಅಲ್ಲೇ ನಡೆಯೋ ಕಾರಣ ಬಹಳ ಅದ್ಭುತವಾಗಿರ್ತದೆ. ಸರ್ ಬಹಳ ಈಗ ಅದನ್ನು ಮುಂದುವರಿಸಿ ಕ್ವಾಂಟಮ್ ಹೀಲಿಂಗ್ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ರಾಜಶೇಖರ್ ಮಲಗಿಹಾಳ್ ಸರ್, ಐ ಆಮ್ ರೈಟ್. ತುಂಬ ಧನ್ಯವಾದಗಳು ಸರ್. ಮುಂದಿನ ಮಾಸ್ಟರ್